ಹಾಗೆ ಸುಖ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಮ್ಯಾಚು KKR ವರ್ಸಸ್ RR ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬೋಣ. ಸೊ ಗೈಸ್, ಇವತ್ತಿನ ಮ್ಯಾಚ್ KKRಗೆ ಡೂ ಆರ್ ಡೈ ಮ್ಯಾಚು. ಯಾಕಂತಂದ್ರೆ ಆಲ್ರೆಡಿ ಇವರು ಇರುವಂತ ಮ್ಯಾಚ್ಗಳನ್ನ ಗೆದ್ಕೊಂಡು ಬರಲೇಬೇಕು. ಸೇಮ್ ಆಸ್ ಇಟ್ ಇಸ್ RCB ಸಿಚುವೇಶನ್ಸ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಇಯರ್ ಅಂಕಗಳನ್ನ ಪಡ್ಕೊಂಡು ಕೂತಿದ್ದಾರೆ. ಸದ್ಯಕ್ಕೆ 10 ಮ್ಯಾಚ್ಗಳನ್ನ ಆಡಿ ಮುಂಬರುವ ಮ್ಯಾಚ್ಗಳು ಅಷ್ಟೂ ಗೆದ್ರೆ ಸೊ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದ್ರೆ ಮನೆ ಕಡೆ ಹೋಗ್ಬೇಕಾಗುತ್ತೆ. ಅದು ಕೂಡ ನೆಟ್ ರನ್ ರೇಟ್ ಕೂಡ ಗಮನ ಕೊಡಬೇಕಾಗುತ್ತೆ. ಬಟ್ ನೆಟ್ ರನ್ ರೇಟ್ ಸೆಕೆಂಡ್ ಆದ್ರೂ ಕೂಡ ಮೊದಲನೇದಾಗಿ ಗೆಲ್ಲೇಬೇಕು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ನಿನ್ನೆ ಮ್ಯಾಚ್ ನ ಗುಜರಾತ್ ಅವ್ರ ಮೇಲೆ ಯಾವ ರೀತಿ ಹೊಡ್ಕೊಂಬಂದ್ರು, ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಏನ್ ಆಡಿದ್ರು ಮುಂಬೈ ಮೇಲೆ ಆತರ ಆಪೋಸಿಟ್ ಆಡಿದ್ರು ಅಂತಾನೆ ಹೇಳ್ಬೋದು. 100 ರನ್ ಕೂಡ ಕ್ರಾಸ್ ಮಾಡಿದ್ರು. ಅದು ಒಂದೆಷ್ಟು ಮಾರ್ಜಿನ್ ಅಲ್ಲಿ ಅಲಕ್ ಬಲಕಲ್ಲಿ ಕ್ರಾಸ್ ಮಾಡಿದ್ದು ಕಾರ್ಟೆಸಿ ಜಾರ್ಫ್ರಾ ಆರ್ಚರ್ ಇಂದ. ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ಹೆವಿ ಹೈ ವೋಲ್ಟೇಜ್ ಗುರು. ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಇವತ್ತು ನಡೀತಾ ಇರೋದು ಈಡನ್ ಗಾರ್ಡನ್ಸ್ ಅಲ್ಲಿ ನಡೀತಾ ಇದೆ ಮ್ಯಾಚ್. ಇರುತ್ತೆ ಗುರು ಇವತ್ತು. ಸೊ ಡ್ಯೂ ಬರಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ, ಅದೊಂದು ಅಡ್ವಾಂಟೇಜ್ KKR ಅವ್ರಿಗೆ. ಸೊ ಮೊನ್ನೆ ರಸಲ್ ಬರ್ಡೇ ಇದ್ದಿದ್ರಿಂದ ರಸಲ್ ಅವ್ರಿಗೆ ಒಂದು ಗಿಫ್ಟ್ ಕೊಡಿ ಅಂತ ಕೇಳಿದ್ರಂತೆ. ಆಕ್ಚುಲಿ ಆ ರಸಲ್ ಅವ್ರಿಗೆ ಗಿಫ್ಟ್ ಕೊಡೋದೇನೋ ಅಂದ್ರೆ ಗೆಲ್ಸಿ ಸಾಕು ನನಗೆ ಅಂತಂದ್ರಂತೆ. ಅದೇ ತರ ಗೆದ್ದಿದ್ದಾರೆ ಕೂಡ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ಅಲ್ಲಿ ಇಬ್ರು ಕೂಡ ಕಾಯ್ತಾ ಇರ್ತಾರೆ. ಈಗಲ್ಲಿ ಒಂದಷ್ಟು ಇವೆರಡು ಕೂಡ ತಂಡಗಳು ಅವಮಾನ ಪಡ್ಕೊಂಡ್ಬಿಟ್ಟಿದೆ. ಯಾಕಂತಂದ್ರೆ ಆತರ ಆಡದೇ ಇರೋದು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇತ್ತು. ರಾಜಸ್ಥಾನ್ ರಾಯಲ್ಸ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕಂದ್ರೆ ಈ ತರ ಯಂಗ್ಸ್ಟರ್ಸ್ಗಳನ್ನ ಇಟ್ಕೊಂಡ್ ಬರ್ತಾ ಇರೋದು. ಅಂಡ್ ಮೋರ್ ಓವರ್ ಅವ್ರ ಮೇಲೆ ಎಷ್ಟು ಬ್ಲೇಮ್ ಮಾಡ್ತಾರೆ ಅಂತಂದ್ರೆ ಬಟ್ಲರ್ನ ಬಿಟ್ಟಿರೋದು, ಯಜುವೇಂದ್ರ ಚಹಲ್ನ ಬಿಟ್ಟಿರೋದು, ಅಶ್ವಿನ್ ಅವ್ರನ್ನ ಬಿಟ್ಟಿದ್ದು, ಅಂಡ್ ಬೋಲ್ಟ್ ಅವ್ರನ್ನ ಬಿಟ್ಟಿದ್ದು, ಇದೆಲ್ಲ ಒಂಥರ ಅವ್ರಿಗೆ ಒಂಥರ ರಿಟರ್ನ್ ಹೊಡೆದಿದೆ ಅಂತಾನೆ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲ ಇನ್ನೊಂದ್ ಕಡೆ ನೋಡಂಗಿದ್ರೆ RR ಅವರು ಅಫಿಷಿಯಲಿ ಈ ಒಂದು IPL ನಿಂದ ಔಟ್ ಆಗಿದೆ ನಿನ್ನೆ ಮ್ಯಾಚ್ ಸೋತ್ ಮೇಲೆ. ಸೊ ಇವಾಗ ಗೆದ್ರು ಸೋತ್ರು ಏನು ಯೂಸ್ ಇಲ್ಲ. ಜಸ್ಟ್ ಏನಂತಂದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೂ ಅಷ್ಟೇ ಆಡಬೇಕಾಗುತ್ತೆ RR ಅವರು. ಆ್ಯಂಡ್ ಇಲ್ಲಿ ಹೆಡ್ ಟು ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ KKR ವರ್ಸಸ್ RR 31 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಮೇಲ್ಗೈ ಇರೋದೇ ಈ ಕಡೆ KKR ಅವರು 15 ಗೆದ್ದಿದ್ದಾರೆ. ಅಂಡ್ ಈ ಕಡೆ 14 ಮ್ಯಾಚ್ ಈ ಕಡೆ ರಾಜಸ್ಥಾನ್ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸೊ ಏನಂತ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ರಾಜಸ್ಥಾನ್ ರಾಯಲ್ಸ್ ಸ್ಟ್ರಾಂಗ್ ಇಲ್ವಾ ಅಂತ ಕೇಳಿದ್ರೆ ರಾಜಸ್ಥಾನ್ ಸ್ಟ್ರಾಂಗ್ ಇದೆ ಗುರು ಕಂಪ್ಯಾರಿಟಿವ್ಲಿ. ಬಟ್ KKR ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ರಾಜಸ್ಥಾನ್ ರಾಯಲ್ಸ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿರೋದು. ಅಂಡ್ ಯಾಕೆ ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಕಡೆ ವೈಭವ್ ಸೂರ್ಯವಂಶಿ ಯಾವ ರೀತಿ ಫಾರ್ಮ್ ಬಂದಿರೋದು ಗುರು. ಸೆಂಚುರಿ ಹೆಂಗ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಸೆಂಚುರಿ ಬಂದ್ಮೇಲೆ ಸ್ವಲ್ಪ ಒಂದೇ ಮ್ಯಾಚ್ ಅಂದ್ರೆ ಒಂದ್ ಮ್ಯಾಚ್ ಅಲ್ಲಿ ಮತ್ತೆ ಲಾಸ್ಟ್ ಮ್ಯಾಚಸ್ ಏನು ಅಷ್ಟು ಹೊಡೆದಿಲ್ಲ. ಸೊ ಔಟ್ ಆಗ್ಬಿಟ್ರು ಬೇಗನೆ. ಅಂದ್ರೆ ಪಾಪ ಹೊಡಿಯೋಕ್ಕೂ ಔಟ್ ಆಗಿದೆ. ಯಾಕಂದ್ರೆ ಅವ್ರಿಗೂ ಕೂಡ ಪ್ರೆಷರ್ ಇದ್ದೇ ಇರುತ್ತೆ ಗುರು. ಯಾರೇ ಅಂದ್ರೂ 220 ಚೇಸ್ ಮಾಡ್ತಾ ಇದೀರಾ ನೀವು, 218 ಚೇಸ್ ಮಾಡ್ತಾ ಇದೀರಾ ಅಂತ ಅಂದಾಗ ಎಲ್ಲ ಒಂದ್ ಕಡೆ ಪ್ರೆಷರ್ ಬಿದ್ದೇ ಬೀಳ್ತಾರೆ. ಬಟ್ ಎನಿವೇಸ್ ಇವತ್ತಿನ ಮ್ಯಾಚ್ ಹೆವಿ ಸಖತ್ತಾಗಿರುತ್ತೆ. ಯಾಕಂದ್ರೆ ಫಸ್ಟ್ ಏನಾರ ಬ್ಯಾಟಿಂಗ್ ತಗೊಂಡು ಅಪ್ಪಿ ರಾಜಸ್ಥಾನ್ ರಾಯಲ್ಸ್ ಬಂತು ಅಂತಂದ್ರೆ ಮೊದಲನೇ ಬಾಲ್ ಇಂದಾನೆ ಹೊಡೆಯಕ್ಕೆ ನೋಡ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಥರ ಬ್ಯಾಟಿಂಗ್ ಗೊತ್ತು ಗುರು. ಚೆನ್ನಾಗಿದೆ. ಜೈಸ್ವಾಲ್ ಅವ್ರು ಚೆನ್ನಾಗಿ ಆಡ್ತಾರೆ, ವೈಭವಂಶಿ ಅವ್ರು ಚೆನ್ನಾಗಿ ಆಡ್ತಾರೆ. ಇವತ್ತೇನಾದ್ರೂ ಮೇ ಬಿ ಸಂಜು ಸ್ಯಾಮ್ಸನ್ ಅವ್ರು ಫಿಟ್ ಇದಾರ ಇಲ್ವಾ ಅಂತ ಡೌಟ್ ಆಗ್ತದೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ನೋಡೋ ಆಗಿದೆ ಸಂಜು ಸ್ಯಾಮ್ಸನ್ ಅವರು ಚೆನ್ನಾಗೇ ಇದ್ದಾರೆ ಗುರು. ಮೇ ಬಿ ಇವರು ರಿಯಾನ್ ಪರಾಗ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ RR ಮ್ಯಾನೇಜ್ಮೆಂಟ್ ಅವ್ರು ಅಂತ ಏನು ಹೊಡಿತಾ ಅಲ್ವಲ್ಲ. ಸೊ ಅಟ್ಲೀಸ್ಟ್ ಇವ್ರಿಗೆ ಕೊಡ್ಬೋದಾಗಿತ್ತು. ಪರಾಗ್ ನನ್ನ ಪ್ರಕಾರ ಏನಂತಂದ್ರೆ ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಓವರ್ ರೇಟೆಡ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಆ ಮನುಷ್ಯ ತುಂಬಾ ಆಟಿಟ್ಯೂಡ್ ಇಟ್ಕೊಂಡಿರುವಂತ ವ್ಯಕ್ತಿ. ಅಂಡ್ ಇನ್ನೊಂದು ಕೇಳ್ಪಟ್ಟೆ ರಾಜಸ್ಥಾನ್ ರಾಯಲ್ಸ್ ಅವರ ಓನರ್ ಮ್ಯಾನೇಜ್ಮೆಂಟ್ಗಳು ಏನಿದೆ ಅವರ ಮೊಮ್ಮಗನೇ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಏನೇ ಆಗಿರ್ಬೋದು, ಕ್ಯಾಪ್ಟನ್ಸಿ ಅನ್ನೋದು ನನ್ನ ಪ್ರಕಾರ ಜೈಸ್ವಾಲ್ ಅವರು ಹೋಗ್ಬೇಕಾಗಿತ್ತು. ಆ್ಯಂಡ್ ಎರಡನೇದೇನಪ್ಪ ಅಂತಂದರೆ ರಯಾನ್ ಪರಾಗ್ ಅವರು ಒಳ್ಳೆ ಟ್ಯಾಲೆಂಟೆಡ್ ಗುರು, ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಬಟ್ ಆ ಥರ ಓವರ್ ಆಟಿಟ್ಯೂಡ್ ತೋರಿಸೋದ್ರಿಂದನೇ ಮೇ ಬಿ ಬರಲ್ಲ ಗೇಮ್ ಅಂತ ಬರುತ್ತೆ ಅಷ್ಟೇ ಬರೋದು. ಸೊ ಚೆನ್ನಾಗಿದ್ದಾರೆ ನೋಡೋಕೆ, ಚೆನ್ನಾಗಿ ಆಮೇಲೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೋದು. ಅದೇ ಒಂದು ಸ್ವಲ್ಪ ಓವರ್ ಆಟಿಟ್ಯೂಡ್ನ ಸೈಡಲ್ಲಿ ಇಟ್ಟು ಒಂದು ಸ್ವಲ್ಪ ಗೇಮ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಇನ್ನೊಂಚೂರು ಹಾರ್ಡ್ ವರ್ಕ್ ಮಾಡಿದ್ರೆ ರಿಯಾನ್ ಪರಾಗ್ ನನ್ನ ಪ್ರಕಾರ ಒಳ್ಳೆ ಟ್ಯಾಲೆಂಟೆಡ್ ಅಂತ ಹೇಳ್ತೀನಿ. ಯಾಕಂದರೆ ಆ ಥರ ಬೌಲಿಂಗ್ ಮಾಡ್ತಾರೆ. ಆಲ್ರೌಂಡರ್ ಒಂದು ಬೆಸ್ಟ್. ನೆಕ್ಸ್ಟ್ ನಾವು ಶ್ರೀಲಂಕಾದಲ್ಲೂ ಕೂಡ ನೋಡಿದ್ದೀವಿ ಯಾವ ರೀತಿ ಅವ್ರು ಆಡಿದ್ದಾರೆ. ಬ್ಯಾಟಿಂಗ್ ಅಲ್ಲಿ ಆಡಕ್ಕಾಗಿಲ್ಲ ಅಂತಂದ್ರೂ ಬೌಲಿಂಗ್ ಅಲ್ಲಿ ಕೂಡ ವಿಕೆಟ್ ತಗೊಂಡಿರೋದು ಆಲ್ರೆಡಿ ನಾವು ನೋಡಿದ್ವಿ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಒಂದು ವಿಕೆಟ್ ನ ತಗೊಂಡು ಅವರೇ ಹೈಯೆಸ್ಟ್ ವಿಕೆಟ್ ಅಂತ ಅನ್ಕೊಂತೀನಿ ಲಾಸ್ಟ್ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ಆಡಬೇಕಾದ್ರೆ. ಸೆಕೆಂಡ್ ಮಹೇಶ್ ತೀಕ್ಷಣ. ಬಟ್ ಎನಿವೇಸ್ ಇವತ್ತಿನ ಮ್ಯಾಚ್ ಅಲ್ಲಿ ಕೋಲ್ಕತ್ತಾ ಕಡೆ ಗಮನ ಕೊಡೋ ಆಗಿದ್ರೆ ಇವತ್ತಿನ ಕಣ್ಣು ಎಲ್ರ ಮೇಲೂ ಯಾರಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರ್ ಮೇಲೆ ಸಖತ್ತಾಗಿರುತ್ತೆ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಕಡೆಯಿಂದ ರನ್ಸೇ ಬರ್ತಾ ಇಲ್ಲ ಗುರು. 23 ಕೋಟಿ ಬರ್ಬೋದೇನೋ. ಯಾಕಂತಂದ್ರೆ ಸೊ ಈಗಿನ ಬರೋ ಮ್ಯಾಚ್ ಗಳೆಲ್ಲ ಮಾಡೋ ಇಲ್ಲ ಮಡಿ ಪಂದ್ಯಗಳು ಈ ಮ್ಯಾಚಸ್ ಗಳಲ್ಲಿ ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಆಕ್ಷನ್ ಅಲ್ಲಿ ಇವಾಗ ಏನ್ ಬಂದಿದಲ್ಲ ಈ ಆಕ್ಷನ್ ಅಲ್ಲಿ ದುಡ್ಡು ಅದಷ್ಟು ಬರಲ್ಲ. ಸೊ ಫುಲ್ ಡೌನ್ ಆಗ್ಬಿಡುತ್ತೆ. ಅರ್ಧಕ್ಕರ್ಧನೂ ಬರಲ್ಲ ಅವ್ರಿಗೆ. ಇಲ್ಲ ಮೇ ಬಿ KKR ಅವರು ಅವ್ರನ್ನ ರಿಟೈನ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಕ್ಯಾಪ್ಟನ್ಸಿ ಬೇಕು ಅಂತ ತಗೊಂಡಿರೋದು. ಅಂಡ್ ಯಾಕೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಕೊಟ್ಟಿಲ್ಲ ಅಂತಂದ್ರೆ ತುಂಬಾ ಭಯ ಬೀಳ್ತಾರೆ, ಪ್ರೆಷರಿಗೆ ಬೀಳ್ತಾರೆ. ಅವ್ರು ರನ್ ಸ್ಕೋರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದು KKR ಕ್ಯಾಪ್ಟನ್ಸಿನ ಏನಿತ್ತು ಅಜಿಂಕ್ಯ ರಹಾನೆ ಕೊಟ್ಟರು ಅಂತಾನೆ ಅನ್ಸುತ್ತೆ. ಬಟ್ ಇಲ್ಲಿ ಅಜಿಂಕ್ಯ ರಹಾನೆ ಚೆನ್ನಾಗಿ ಆಡ್ತಾ ಇದಾರೆ, ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸ್ತಾ ಇದಾರೆ. ಬಟ್ ಈಗ ವೆಂಕಟೇಶ್ ಅಯ್ಯರ್ ದಬಾಕೊಂಡ್ಬಿಟ್ಟಿದ್ದಾರೆ. ಅವ್ರ ಕ್ಯಾಪ್ಟನ್ಸಿ ಇಲ್ಲ ಗುರು. ನೀವು ನಾರ್ಮಲ್ ಶಾಟ್ಗಳು ಆಡಿ ಅಂತಂದ್ರೆ ಪಾಪ ಏನು ತಡ್ಕಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಹೆಂಗ್ ಆಡಿದ್ರು ಅಂತಂದ್ರೆ
ಏನು ಇಲ್ಲಿ ಹೊಡಿತಾರೆ ಅಲ್ಲಿ ಹೊಡಿತಾರೆ 4 ಹೊಡಿತಾರೆ 6 ಹೊಡಿತಾರೆ ಎಷ್ಟೊಂದು ಮ್ಯಾಚ್ ನ ವಿನ್ ಮಾಡಿಸ್ಕೊಟ್ಬಿಟ್ಟಿದ್ದಾರೆ ಗುರು ಸಿಂಗಲ್ ಹ್ಯಾಂಡೆಡ್ಲಿ ವೆಂಕಟೇಶ್ ಅಯ್ಯರ್ ಅವರು. ಬಟ್ ಈ ಸತಿ ಅದು ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಎಷ್ಟು ಕಷ್ಟ ಪಡ್ತಾರೆ, ಸ್ಟ್ರಗಲ್ ಪಡ್ತಾರೆ ರನ್ಸ್ ಸ್ಕೋರ್ ಮಾಡೋದಕ್ಕೆ ಅಂತಂದ್ರೆ ಒಂದು ಮ್ಯಾಚಲ್ಲಿ ಅಷ್ಟೇ ರನ್ ಸ್ಕೋರ್ ಮಾಡಿದ್ದು ಅಂತ ನಾನು ನೋಡಿರೋ ಮಟ್ಟಿಗೆ. ಒಂದ್ಸತಿ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು, ಅದು 60+ ರನ್ಸ್ ಏನೋ ಹೊಡೆದ್ರು, ಕ್ವಿಕೆಸ್ಟ್ 60+ ಹೊಡೆದಿದ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅದನ್ನ ಬಿಟ್ಟರೆ ಅವರು ರನ್ಸೇ ಸ್ಕೋರ್ ಮಾಡಿಲ್ಲ. ಅವ್ರ ಹೈಯೆಸ್ಟ್ ಇದುವರೆಗೂ 150 ಬಂದಿರೋದು ಈ ಸೀಸನ್ ಅಲ್ಲಿ. ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ನಮ್ಮ ವಿರಾಟ್ ಕೊಹ್ಲಿ ನೋಡಿ ಕಲ್ತ್ಕೊಳ್ಳಿದ್ರು ಹೆಂಗೆ 750 ಬಂದಿದೆ ಈ ಸತಿ ಸೀಸನ್ ಅಲ್ಲಿ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ನಮಗೆ. ಇವಾಗ ನಿನ್ನೆ ಕೂಡ ಆರೆಂಜ್ ಕ್ಯಾಪ್ ಬಂದಿದೆ ನಮ್ಮ ಕೊಹ್ಲಿ ಅವರಿಗೆ. ಸೊ ಮತ್ತೆ ಕಮ್ ಬ್ಯಾಕ್ ಮಾಡ್ಕೊಂಡ್ರು. ಲಾಸ್ಟ್ ಮ್ಯಾಚ್ ಬಂದಿತ್ತು, ಅದ್ರ ಲಾಸ್ಟ್ ಮ್ಯಾಚ್ ಬೇರೆಯವ್ರಿಗೆ ಹೋಗಿತ್ತು. ಸೊ ಇವಾಗ ಮತ್ತೆ ನಮಗೆ ಯಾರು ಒಟ್ಟಲ್ಲಿ ಈಗ ಹೆಂಗೆ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವ್ರಿಗೆ, ವಿರಾಟ್ ಕೊಹ್ಲಿ ಅವ್ರಿಗೆ, ಆಮೇಲೆ ಅದು ಬಿಟ್ರೆ ಇನ್ಯಾರಿದ್ದಾರೆ ಟಾಪ್ 3 ಅಲ್ಲಿ ಸಾಯಿ ಸುದರ್ಶನ್ ಅವ್ರಿಗೆ. ಸೊ ಸ್ವಲ್ಪ ನಾವು ಅವ್ರ ಮ್ಯಾಚ್ ಇದ್ದಾಗ ಅವ್ರಿಗೆ ಹೋಗುತ್ತೆ, ನಮ್ಮ ಮ್ಯಾಚ್ ಇದ್ದಾಗ ನಮಗೆ ಬರ್ತಾ ಇದೆ. ಬಟ್ ಪರ್ಪಲ್ ಕ್ಯಾಪ್ ಹಂಗಲ್ಲ, ಪರ್ಪಲ್ ಕ್ಯಾಪ್ ಓಡಾಡ್ತಾ ಇದೆ ಗುರು. RCB ಗೆ ಅಸಲ್ಬಿಟ್ಟು ಬರುತ್ತೆ, ಆಮೇಲೆ ಚೇಂಜಸ್ ಆಯ್ತು. ಸೊ ಒಬ್ಬೊಬ್ರಿಗೆ ಒಂದೊಂಥರ ಬರ್ತಾ ಇರುತ್ತೆ ಗುರು ಪರ್ಪಲ್ ಕ್ಯಾಪ್. ಒಡನಲ್ಲಿ ಪ್ರಸಿದ್ಧ ಕೃಷ್ಣಗೆ ಹೋಗ್ತಾ ಇದೆ, ಪ್ರಸಿದ್ಧ ಕೃಷ್ಣದಿಂದ ನಮಗೆ ಬರುತ್ತೆ. GT ಮತ್ತೆ ನಾವು ಸಖತ್ ಫೈಟ್ ಬರ್ತಾ ಇದೀವಿ. ಬಟ್ GT ಅವರು ಸಖತ್ತಾಗಿ ಆಡ್ತಾ ಇದಾರೆ ಗುರು. ಏನ್ ಗುರು ಈ ತರ ಆಗ್ಬಿಟ್ರೆ ಗುರು 4 ಟೀಮ್ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ 4 ಟೀಮ್ ಯಾವ್ದು ಬರ್ಬೋದು? ಒಂದಂತೂ RCB ಫಿಕ್ಸ್ 95% ಆಲ್ರೆಡಿ ಮ್ಯಾಚ್ 99% ಅಂತ ಇವನು ಹೇಳ್ತಾನೆ. ಬಟ್ ನಾನು ಇನ್ನು 95% ಪ್ಲಸ್ ಅಲ್ಲಿ ಇದೆ ಗೈಸ್. ಈಗ ಆಲ್ರೆಡಿ 16 ಪಾಯಿಂಟ್ ಪಡ್ಕೊಂಡಿದೆ. ಸೊ ನೆಟ್ ಪ್ಲಸ್ ಅಲ್ಲಿ ಇರೋದ್ರಿಂದ ಒಂದು ಅಹಮು ಗತ್ತು ಇದೆ. ಇಲ್ಲ ಪ್ಲಸ್ ಅಲ್ಲಿ ಇದೆ, ಬಟ್ +1 ಆಗ್ಬೇಕಾಗಿತ್ತು, +0.6 ಅಲ್ಲಿ ಇದೆ. ಬಟ್ ಎನಿವೇಸ್ ಏನೋ ಆಡ್ಕ 16 ಪಾಯಿಂಟ್ ಇದೆ ಬಿಟ್ಟಾಕೆ. ಇನ್ನು ಉಳಿದಂತ 3 ಮ್ಯಾಚಸ್ ಅಲ್ಲಿ 2 ಮ್ಯಾಚ್ ಗೆಲ್ತು ಅಂತಂದ್ರೆ ಕಂಫರ್ಟಬಲ್ ಆಗಿ ಟಾಪ್ 1 ಅಲ್ಲ ಟಾಪ್ ಅಲ್ಲ ಕೂತಿರ್ತೀವಿ. ಅಂಡ್ ಎರಡನೇದು ಏನಪ್ಪಾ ಅಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರ ಮೇಲೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಗುರು. ಅವರು ಕೂಡ 11 ಮ್ಯಾಚಸ್ ಆಡಿ 14 ಪಾಯಿಂಟ್ ಗಳಿಸ್ಕೊಂಡಿರೋದು. ಅಂಡ್ ಇನ್ನು ಅವ್ರ ಹತ್ರನೂ 3 ಮ್ಯಾಚಸ್ ಇದೆ. ಆ 3 ಮ್ಯಾಚಸ್ ಈಸಿ ಇದೆಯಾ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಬರುವಂತ 3 ಮ್ಯಾಚಸ್ಗಳು ಯಾರ ಮೇಲೆ ಇರೋದು ಗುರು? ಇವ್ರ ಮೇಲೆ GT ಮೇಲೆ, ಪಂಜಾಬ್ ಮೇಲೆ, ಡೆಲ್ಲಿ ಮೇಲೆ. ಸೊ ಟಾಪ್ 3-4ಗೆ ಓಡಾಡ್ತಿರುವಂಥ ತಂಡಗಳ ಮೇಲೆ ಮುಂಬೈ ಅವ್ರದ್ದು ಮ್ಯಾಚಸ್ಗಳಿರೋದು ಸಾಕಷ್ಟು ಟಫ್ ಇರುತ್ತೆ ಅಂತ ಹೇಳ್ತೀನಿ. ಬಟ್ ನಮ್ಗೇನಂತ ಟಫ್ ಅಂತ ಅನ್ಸಲ್ಲ, ಯಾಕಂದ್ರೆ ಲಕ್ನೋದವ್ರಲ್ಲಿದೆ, ಕೋಲ್ಕತ್ತಾದಿದೆ, ಅಂಡ್ ಹೈದರಾಬಾದವ್ರಿದೆ. ಹೈದರಾಬಾದವ್ರು ಒಂದ್ಸತಿ ಹೊಡೆದಾಕ್ಬಿಡ್ಬೋದು ಬಿಟ್ಟಾಕಿ. ಯಾಕಂದ್ರೆ ಎರಡು ತಂಡ ಕಂಪೇರ್ ಮಾಡಿದ್ರೆ ಕೋಲ್ಕತ್ತಾ ಮತ್ತೆ ಲಕ್ನೋದವ್ರಿಗೆ ಹೈದರಾಬಾದ್ ಈಸಿಯೆಸ್ಟ್ ತಂಡ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಏನು ಆಡ್ತಾ ಇಲ್ಲ ಗುರು, ಅವ್ರ ಕಡೆ ಬ್ಯಾಟಿಂಗ್ ಏನಂತ ಕನೆಕ್ಟ್ ಆಗ್ತಲ್ಲ. ನಾಯಿ ಹೊಡೆದಂಗೆ ಹೊಡಿತೀವಿ ಅಂತ ಅನ್ನಿಸ್ತಾ ಇದೆ. ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಗಮನ ಕೊಡಂಗಿದ್ರೆ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಇವತ್ತು ಏನು ಚೇಂಜಸ್ ಇರಲ್ಲ. ಬಟ್ ನನಗೇನೋ ಸಂಜು ಸ್ಯಾಮ್ಸನ್ ಅವ್ರು ರಿಟರ್ನ್ ಬಂತು ಅಂತಂದ್ರೆ ಸೂರ್ಯವಂಶಿ ಅವ್ರನ್ನ ರಿಪ್ಲೇಸ್ ಮಾಡ್ಬೋದೇನೋ. ಇಲ್ಲ ಅಂತಂದ್ರೆ ಸೂರ್ಯವಂಶಿ ರಿಪ್ಲೇಸ್ ಮಾಡಕ್ ಆಗಿಲ್ಲ ಅಂತಂದ್ರೂ ಕೂಡ ಸೂರ್ಯವಂಶಿನ ಪ್ಲೇಯಿಂಗ್ 11 ಅಲ್ಲಿ ಇಟ್ಕೊಂಡು ಸಂಜು ಸ್ಯಾಮ್ಸನ್ ಮೇ ಬಿ ನಂಬರ್ 1 ಬ್ಯಾಟರ್ ಆಗಿ ಬಂದು ಆಡ್ಬೋದು, ನಂಬರ್ 1 ಡೌನ್ ಆಗಿ. ಯಾಕೆ ಅಂತಂದ್ರೆ ಕೆಲವೊಂದ್ಸತಿ ನೀವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಪೊಸಿಷನ್ಗೋಸ್ಕರ. ಯಾಕಂದ್ರೆ ಯಂಗ್ಸ್ಟರ್ಸ್ ಅಷ್ಟು ಚೆನ್ನಾಗಿ ಆಡ್ತಾ ಇರೋದ್ರಿಂದ ನನಗನ್ನಿಸ್ತಾ ಇರೋದು ಸಂಜು ಸ್ಯಾಮ್ಸನ್ ಅವ್ರನ್ನ RCB ರಾಜಸ್ಥಾನ್ ರಾಯಲ್ಸ್ ಮ್ಯಾನೇಜ್ಮೆಂಟ್ ಅವರು ಎಲ್ಲೋ ಕುಂಡಿಸ್ತಾ ಇದ್ದಾರೆ. ನೀವು ಕೂತ್ಕೊಳ್ಳಿ, ಈ ಸೀಸನ್ ಆಡಕ್ಕೆ ಹೋಗ್ಬೇಡಿ, ನಾವು ಹೆಂಗಿದ್ರು ಗೆದ್ದಿಲ್ಲ, ಒಳ್ಳೆ ಯಂಗ್ಸ್ಟರ್ಸ್ ಚಾನ್ಸ್ ಕೊಟ್ಬಿಡೋಣ, ನೆಕ್ಸ್ಟ್ ಇಯರ್ ನಿಮ್ಗೆ ಆಡಿಸ್ತೀವಿ ಅಂತ ಆ ಫೇಸಲ್ಲಿ ಕೂಡ ಕಾಣಿಸ್ತಾ ಇದೆ. ರಾಜಸ್ಥಾನ್ ರಾಯಲ್ಸ್ ಅವರ ಮೇ ಬಿ ತುಂಬ ಜನ ಹೇಳ್ತಾ ಇದ್ದಾರೆ ರಾಹುಲ್ ದ್ರಾವಿಡ್ ಅವ್ರಿಗೂ ಮತ್ತೆ ಸಂಜು ಸ್ಯಾಮ್ಸನ್ ಅವರ ಮಧ್ಯೆ ಒಂದು ಸ್ವಲ್ಪ ಬಿರುಕು ಮುಟ್ಟಿದೆ ಅಂತ. ಬಟ್ ನನ್ನ ಪ್ರಕಾರ ಅದು ಸುಳ್ಳು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಹೌದು, ರಾಹುಲ್ ದ್ರಾವಿಡ್ ಅವರೇ ಸಂಜು ಸ್ಯಾಮ್ಸನ್ ಕರ್ಕೊಂಡ್ ಬಂದಿದ್ದು ಗುರು. ನಿಮಗೆ ಅಂಡರ್ 19 ಬೆಳೆಸಿದಾರೆ ನೋಡಿ. ಪಾಪ ಸೂರ್ಯವಂಶನೇ ತಕೊಂಡ್ಬಂದಿರೋದಲ್ವಾ. ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಆವರೇಜ್ ಸ್ಕೋರ್ ಎಷ್ಟೋಗುತ್ತೆ ಅಂತ ಕೇಳಂಗಿದ್ರೆ, ಸೊ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು 190 ಇಂದ 200 ತನಕ ಹೋಗುತ್ತೆ ಸ್ಕೋರ್. ಸೊ ಆವರೇಜ್. ಸೊ ಆಕ್ಚುಲಿ ಗೈಸ್ ನೆನೆ ನಾವು ಒಂದು ಚಿನ್ನಸ್ವಾಮಿ ಪಿಚ್ ಅಲ್ಲಿ ಪ್ರಿಡಿಕ್ಷನ್ ಮಾಡಿದ್ದೇನೆ ಅಂದ್ರೆ 190 ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ವಿ. 190 ಲಾಸ್ಟ್ ಆಗ್ತಾ ಇತ್ತು ಗುರು. ರಮರ ಶಫರ್ಡ್ ಯಪ್ಪ ನಿನ್ನೆ ನೈಟ್ ಇಂದ ನನಗಂತೂ ನಿದ್ದೆ ಬಂದಿಲ್ಲ. ಎಷ್ಟು ಜನ ರಿಪೀಟೆಡ್ಲಿ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನಮ್ಮ ರಮರ ಶಫರ್ಡ್, ನಮ್ಮ ಬ್ಲಾಕ್ ಡ್ರ್ಯಾಗನ್ ಮಂಜುದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನಿನ್ನೆ ಲಾಸ್ಟ್ 2 ಓವರ್ಗಳು ಮ್ಯಾಚಸ್ ನ ಟರ್ನ್ ಮಾಡ್ಬಿಟ್ರು ಅಂತಾನೆ ಹೇಳ್ಬೋದು ರಮರ ಶಫರ್ಡ್ ಅವರು. IPL ಅಲ್ಲಿ ಅದೇ ಗುರು, ಏನಂತಾನು ಹೇಳಕ್ಕಾಗಲ್ಲ, ಅನ್ಪ್ರೆಡಿಕ್ಟಬಲ್ ಆಗುತ್ತೆ. ಬಟ್ ಗೆಲ್ಲದ್ ಮಾತ್ರ ನಾವ್ ಹೇಳದೆ ಗೆಲ್ತಾ ಇದೆ. ಯಾಕಂದ್ರೆ ಅಷ್ಟು ಕನ್ಸಿಕ್ಯೂಟಿವ್ ಆಗಿ ಪ್ರೆಡಿಕ್ಷನ್ ಕೊಡ್ತಾ ಇರೋದು. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬೋದಪ್ಪ ಅಂತಂದ್ರೆ ನಾನು 100% ಹೇಳ್ತಾ ಇದೀನಿ, ಇವತ್ತು KKR ಮಸ್ಟ್ ವಿನ್ ಗೇಮ್ ಅಲ್ಲಿ ಗೆಲ್ತಾರೆ ಗುರು. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ KKR ವರ್ಸಸ್ RR ನ ಪ್ರಿವ್ಯೂ. ಸೊ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.